ಕೊರೋನಾದಲ್ಲಿ ಕೊರೋನಾ ಸಂದರ್ಭದಲ್ಲಿ ಶವ ಸಂಸ್ಕಾರ ಮಾಡಿದವರು ವೆಂಕಯ್ಯ ನಾಯ್ಡು ಟ್ವೀಟ್ ಎತ್ತಿ ಓದ್ಬೇಕು ಇವತ್ತು. ವೈಸ್ ಪ್ರೆಸಿಡೆಂಟ್ ಕೊರೋನಾ ಸಂದರ್ಭದಲ್ಲಿ ರೇಷನ್ ಹಂಚಿದ್ದು ಶವ ಸಂಸ್ಕಾರ ಮಾಡಿದ್ದು ಮುಸಲ್ಮಾನರು. ಹೌದು. ಕುಕ್ಕರ್ ಬಾಂಬ್ ಇಟ್ಕೊಂಡು ಮಂಗಳೂರಲ್ಲಿ ತಗೊಂಡೋಗಿ ಬ್ಲಾಸ್ಟ್ ಆದಂಥವನಲ್ಲ. ರಾಮೇಶ್ವರಂ ಕೆಫೆಯಲ್ಲಿ ತಂದಿಟ್ಟವನಲ್ಲ. ನೀವ್ ಯಾರ್ರಿ ಬೆಂಬಲಿಸೋರು, ಬೆಂಬಲಿಸದೇ ಇರೋರು? ವಾಟ್ ಈಸ್ ದ ಐಡಿಯಾಲಜಿ ಅನ್ನೋದು ಕೇಳ್ತಾ ಇದ್ದೀನಿ ನಾನು. ವಾಟ್ ಈಸ್ ದ ಐಡಿಯಾಲಜಿ ಅನ್ನೋದು ಕೇಳ್ತಾ ಇದ್ದೀನಿ ನಾನು. ವಾಟ್ ಈಸ್ ದ ಐಡಿಯಾಲಜಿ? 5 ದಿನ ಹಿಂದೆ ನಡೆದಿದ್ದ ಐಡಿಯಾಲಜಿ ಏನ್ರಿ? ಏನ್ರಿ ಅದು? 5 ದಿನ ಹಿಂದೆ ನಡೀತಲ್ಲ, 5 ದಿನ ಹಿಂದೆ ಇದೇ ಮಂಗಳೂರಲ್ಲಿ ಏನ್ ಐಡಿಯಾಲಜಿ ಅದು? ಏನ್ ಐಡಿಯಾಲಜಿ? ರಾಮನವಮಿಗೆ ನೀವು ತಲ್ವಾರ್ಗಳನ್ನ ಇಟ್ಕೊಂಡು ಏನ್ ಐಡಿಯಾಲಜಿ? ದಾದಾಗಿರಿ ನೋಡಕ್ ಬಂದಿದ್ದೀವಾ? ಡಿಬೇಟಿಗೆ ಬಂದಿದ್ದೀವಾ? ಏನ್ ಐಡಿಯಾಲಜಿ ಅದು? ಇದೇನ್ ದಾದಾಗಿರಿ? ನಿಮಿಷ ಸರಣಿ. ಒಂದ್ ನಿಮಿಷ ರವಿಕುಮಾರ್ ಅವರೇ ಅಬ್ದುಲ್ ರಜಾಕ್ ದೇಶ ರಕ್ಷಣೆಗೆ ಇವರೆಲ್ಲ ಹೇಳಿದ್ವಿ. ಇವ್ರು ಹೇಳಿದ್ದು ಇದೇ ಡಿಬೇಟ್ ಅಲ್ಲಿ ದೇಶ ರಕ್ಷಣೆಗೋಸ್ಕರ. ಯಾಕೆ ನಮ್ಮ ಸೇನೆ ಮೇಲೆ ವಿಶ್ವಾಸ ಇಲ್ವಾ? ನಮ್ಮ ಪೊಲೀಸ್ ಮೇಲೆ ವಿಶ್ವಾಸ ಇಲ್ವಾ? ದೇಶ ರಕ್ಷಣೆ ಹೌದು. ಹೇಡಿಗಳ ತರ ಓಡೋದರ ಚೇಲಗಳು ಇವೆಲ್ಲ. ಹೇಡಿಗಳ ತರ ಓಡೋದರ ಚೇಲಗಳು ರಕ್ಷಣೆ ಮಾಡ್ತಾರೆ. ಸಮಯ ಮುಗಿದ್ಮೇಲೆ ನಾನು ಎಲ್ಲಾ ಮುಸಲ್ಮಾನರ ಬಗ್ಗೆ ವಿರೋಧ ಮಾಡಲ್ಲ. ನಾನು ಹೇಳ್ತೇನೆ, ನನಗೂ ಕೂಡ ಪ್ರಜ್ಞೆ ಇದೆ, ಬಹಳ ಕಾನ್ಸಿಯಸ್ ಆಗಿ ನಾನು ಮಾತಾಡ್ತೇನೆ. ನಾನು 100%ಗೆ 90% ಮುಸಲ್ಮಾನರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆದರೆ ಈ 10% ಗೂಂಡಾಗಳು ಯಾರಿದ್ದಾರಲ್ಲ, ಟೆರರಿಸ್ಟ್ಗಳು ಯಾರಿದ್ದಾರಲ್ಲ, ಮಚ್ಚು ಲಾಂಗು ತೆಗೆದುಕೊಂಡು ಮೆರಿತಾ ಇದ್ದಾರಲ್ಲ, ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕೆ ಅವ್ರ ಬಗ್ಗೆ ಇವ್ರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ? ನೀವು ಮಾಡ್ತಿದ್ದೀರಲ್ಲ. ಅವ್ರ ಬಗ್ಗೆ ಸಮರ್ಥನೆ ಯಾಕೆ ಮಾಡ್ಕೊಳ್ತಿದ್ದಾರೆ? ನೀವು ಮಾಡ್ತಿದ್ದೀರಲ್ಲ. ನಾನು ಕೇಳ್ತೇನೆ, ಇವರು ಮಚ್ಚು ಲಾಂಗು ತೆಗೆದುಕೊಂಡು ಏನೋ ಆಗಿರ್ಬೋದು. ಈಗ ಉದಾಹರಣೆ ಸುಹಾಸ್ ಶೆಟ್ಟಿನೂ ಕೂಡ ಸೇವಾ ಚಟುವಟಿಕೆಯನ್ನು ಮಾಡಿದ್ದಾರೆ. ನೋಟ್ಬುಕ್ ಹಂಚಿರುವಂತ ಫೋಟೋಸ್ ಇದೆ. ಬ್ಲಡ್ ಬ್ಯಾಂಕ್ ಬ್ಲಡ್ ಡೊನೇಷನ್ ಪ್ರೋಗ್ರಾಮ್ಸ್ ಮಾಡಿರ್ತಕ್ಕಂಥ ಫೋಟೋಸ್ ಇದೆ. ಸಾಕಷ್ಟು ಸೇವಾ ಚಟುವಟಿಕೆಗಳನ್ನ ಮಾಡಿದ್ದಾರೆ. ಅವನ ಮೇಲೆ A1 ಅಂತ ಇದೆ. ಹಂಗಂದ್ರೆ ಕ್ರಮ ತೆಗೆದುಕೊಳ್ಳಕ್ ನೀವು ಸರ್ಕಾರ ಇದೆಯೋ, ಪೊಲೀಸ್ ಇಲಾಖೆ ಇದೆಯೋ, ನೀವಿದೆಯೋ? ನೀವೇ ಇರೋದಾದ್ರೆ ಇದು ಜಂಗಲ್ ರಾಜ್. ಸಂವಿಧಾನ ಏನಕ್ಕೆ ಬೇಕು, ಆಡಳಿತ ಏಕೆ ಬೇಕು, ಗೃಹ ಇಲಾಖೆ ಯಾಕೆ ಬೇಕು, ಪೊಲೀಸ್ ಇಲಾಖೆ ಯಾಕೆ ಬೇಕು? ಹಟ್ಟಾಡಿಸ್ಕೊಂಡು ಬಂದು ಬೀದಿನಲ್ಲಿ ನಾಯಿ ಹೊಡೆದಂಗೆ ಹೊಡಿತೀರಾ ಅಂತಂದ್ರೆ ಹೊಡಿತಾರೆ. ಏನ್ ರಾಜ್ಯ? ಏನ್ ರಾಜ್ಯ ಇದು? ನಮ್ಮ ರಾಜ್ಯದವರೇ ಆ ನಾಯಿಗಳು ಯಾವ ರಾಜ್ಯದಲ್ಲಿ ಇದೀವಿ? ಇವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಸಪೋರ್ಟ್ ಏನ್ ಮಾತಾಡ್ತಿದ್ದೀರಿ? ಅಬ್ದುಲ್ ರಜಾಕ್ ಒಂದೇ ಇರಬೇಕು. ಒಬ್ಬ ನನ್ನ ಪ್ರಶ್ನೆನೂ ಅದೇ ರೀ. ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಇದೆಯೋ ಇಲ್ವೋ? ಕಾನೂನು ಸುವ್ಯವಸ್ಥೆ ಅನ್ನೋದು ಇದೆಯೋ ಇಲ್ವೋ ಅದನ್ನೇ ಕೇಳ್ತಾ ಇದ್ದೀನಿ ನಾನು. ಅದನ್ನೇ ಕೇಳ್ತಾ ಇರೋದು ನಾನು. ಕೇಳಬೇಕು. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇವತ್ತು ಆರ್ ಅಶೋಕ್ ಆಗ್ಲಿ, ಪ್ರತಾಪ್ ಸಿಂಹ ಆಗ್ಲಿ, ಇವರೆಲ್ಲ ಬಂದು ಮಾತಾಡ್ತಿದಾರಲ್ಲ. 5 ದಿನದ ಹಿಂದೆ 30 ಜನ ಸೇರಿ ಕೇವಲ ಒಬ್ಬನನ್ನ ಹೇಡಿಗಳ ತರ ನಾಯಿಗಳು ಒಂದು ಗುಂಪಲ್ಲಿ ಬಂದ್ಬಿಟ್ಟು ಒಬ್ಬನ ಕಚ್ಚಿ ಓಡೋಗ್ತಾವಲ್ಲ, ಆ ತರ ಒಬ್ಬನನ್ನ ಕೊಂದು ಸಾಯಿಸಿದ್ರಲ್ವಾ, ಅವ್ರ ಬಗ್ಗೆ ಖಂಡನೆಯನ್ನ ಒಂದು ಬಿಜೆಪಿಯವರು ಕೊಟ್ಟಿರೋದನ್ನ ಏನೇ ಕೊಲೆ ನಡೆದ್ರು ಅವೆಲ್ಲವೂ ಕೂಡ ನಾವು ಖಂಡಿಸ್ತೇವೆ. ಯಾರೇ ಮಾಡಿದ್ದಾಗ ಅಬ್ದುಲ್ ರಜಾಕ್ ಖಂಡಿಸ್ತೇವೆ. ಸ್ಪೆಷಲ್ ತಂಡವನ್ನು ಮಾಡಿದ್ದೀವಿ. ಸಮರ್ಥನೆ ತನಿಖೆ ಆಗಲಿ. ಇವತ್ತು ವಿಪಕ್ಷದಲ್ಲಿ ಕೂತ್ಕೊಂಡಾಗ ನಾವು ಅದನ್ನ ಅಬ್ದುಲ್ ರಜಾಕ್ ರವಿಕುಮಾರ್ ಒಂದು ನಿಮಿಷ. ಕೊಲೆ ಮಾಡೋದನ್ನ ಸಮರ್ಥನೆ ಮಾಡ್ಕೊಳ್ಳೋದು ಅಂದ್ರೆ ನೀವೊಂದು ಲಿಸ್ಟ್ ಆಫ್ ಕ್ರೈಮ್ಸ್ ಹೇಳ್ತೀರಿ, ನಾನು ಒಂದು ಲಿಸ್ಟ್ ಆಫ್ ಕ್ರೈಮ್ಸ್ ಹೇಳ್ತೀನಿ. ಅದನ್ನ ಖಂಡಿಸ್ತೀರಾ ಅಂತಾನೆ ನಾನು ಕೇಳೋದು. ಅಜಿತ್ ಒಂದು ಲಾಸ್ಟ್ ಸೆಂಟೆನ್ಸ್. ನಾನು ಒಂದು ಲಿಸ್ಟ್ ಆಫ್ ಕ್ರೈಮ್ಸ್ ಒಂದು ಲಾಸ್ಟ್ ಸೆಂಟೆನ್ಸ್. ನಾನು ಒಂದು ಲಿಸ್ಟ್ ಆಫ್ ಕ್ರೈಮ್ ಹೇಳ್ತೀನಿ. ಜಯಂತಿ ಆಗಿರ್ಲಿ, ರಾಮನವಮಿ ಆಗಿರ್ಲಿ, ಆಯುಧ ಪೂಜೆ ಆಗಿರ್ಲಿ, ನೀವು ಹಬ್ಬಗಳ ಹೆಸರಲ್ಲಿ ಶಸ್ತ್ರಾಸ್ತ್ರಗಳನ್ನ ಹಿಡ್ಕೊಂಡು, ಶಸ್ತ್ರಾಸ್ತ್ರ ಅಂದ್ರೆ ಅದು ಒಳ್ಳೆ ಪದ ಆಯ್ತು, ಲಾಂಗು ಮಚ್ಚುಗಳನ್ನ ಹಿಡ್ಕೊಂಡು ರೋಡ್ ಮೇಲೆ ಮೆರವಣಿಗೆ ಮಾಡ್ಕೊಂಡು ಏನ್ ಸಾಧ್ಯ ಇಲ್ಲ.
ಹಿಂದೂ ಸಮಾಜ ಮಾಡಿದ್ರೆ ಅಜಿತ್ ಆಗಿಲ್ವಾ? ನಾವು ಅದನ್ನ ಇಷ್ಟಪಡೋದೇ ಇಲ್ಲ. ನಾನೊಂದಷ್ಟು ತೋರಿಸ್ತೀನಿ ರೀ. ಅದನ್ನ ಇವ್ರು ಹಂಗೆಲ್ಲ ಇಷ್ಟಪಡೋದೇ ಇಲ್ಲ. ಸೆಲೆಕ್ಟಿವ್ ಜರ್ನಲಿಸಂ ಇವ್ರನ್ನ ಖಂಡಿಸಿ. ಇವತ್ತು ಯಾವುದು? ಇವ್ರೆಂತ ಸುಳ್ಳು ಕೇಳಿ ಭಯೋತ್ಪಾದನೆ ನಡೀತಾ ಇರ್ತಕ್ಕಂಥದ್ದು ಇಸ್ಲಾಮಿಕ್ ಫಂಡಮೆಂಟಲಿಸಂ ನಿಂದ. ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಫಂಡಮೆಂಟಲಿಸಂ ನಿಂದ ಭಯೋತ್ಪಾದನೆ ನಡೀತಾ ಇದೆ. ರವಿ ಸರ್ ಒಂದು ನಿಮಿಷ, ಅದ್ರ ಬಗ್ಗೆ ಇವ್ರೇನ್ ಹೇಳ್ತಾ ಇದ್ದಾರೆ? ರವಿ ಸರ್, ಕರ್ನಾಟಕ ರಾಜ್ಯದಲ್ಲಿ ಟೆರರಿಸಂ ಅಂತಕ್ಕಂಥದ್ದು ಇರಲಿಲ್ಲ. ಇಂಥ ಗೂಂಡಗಳ ಸಪೋರ್ಟ್ ನಿಂದ ಟೆರರಿಸಂ ಮೆರೀತಾ ಇದೆ. RSS ನವ್ರು ಮಾಡಿದ್ದೇನು? ಏನ್ ಮಾಡಿದ್ರು? RSS ಏನ್ ಮಾಡಿದ್ರು? ಒಂದ್ ಈ ನಿಮಿಷ, ದೇಶದಲ್ಲಿ ಒಂದ್ ನಿಮಿಷ, ಒಂದ್ ನಿಮಿಷ. ದೇಶಭಕ್ತಿ ಏನ್ ಮಾಡಿದ್ರು? ಸಂಘಟನೆ. ಸತ್ಯ ಮಾಡಿದವ್ರು ಯಾರು? RSS ಒಂದ್ ನಿಮಿಷ, ಒಂದ್ ನಿಮಿಷ, ಒಂದ್ ನಿಮಿಷ, ಸರ್ ಒಂದ್ ನಿಮಿಷ, ಒಂದ್ ನಿಮಿಷ. ವಿಶ್ವ ಹಿಂದೂ ಒಂದ್ ನಿಮಿಷ, ಒಂದ್ ನಿಮಿಷ, ಪರಿಷತ್ ಒಂದ್ ನಿಮಿಷ. ಅರ್ಥ ಮಾಡ್ಕೊಳ್ಳಿ. ಒಂದ್ ನಿಮಿಷ. ಗೌರಿ ಲಂಕೇಶ್ ಹತ್ಯೆ ಮಾಡಿದವ್ರು ಯಾರು? ಅಬ್ದುಲ್ ರಜಾಕ್. MM ಕಲ್ಬುರ್ಗಿ ಹತ್ಯೆ ಮಾಡಿದವ್ರು ಯಾರು? ಅಬ್ದುಲ್ ಯಾರು ರಜಾಕ್. ಯಾರು ಅವ್ರನ್ನ ಕೇಳೋದು? RSS. ಇದಕ್ಕೆ ಹಿಂದೆ RSS. ಯಾವ ಸಂಸ್ಥೆ? RSS. ಯಾವ ಸಂಘಟನೆ? RSS. ಎಲ್ಲ ಅಕ್ಕ ತಂಗಿದ್ರು. No, 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 I'm asking RSS. RSS. ಇರಿ ಒಂದ್ ನಿಮಿಷ, ನಾನು ಹೇಳ್ತೀನಿ ಯಾವ ತರ ಅಂತ ಹೇಳಿದ್ರೆ, ಇಲ್ಲಿ ಏನಾದ್ರು ಒಂದು ಆಗ್ಬಿಟ್ರೆ Okay. RSS ಸಪೋರ್ಟ್ಗೆ ಬಿಜೆಪಿ ಸಪೋರ್ಟ್ಗೆ ವಿಎಚ್ಪಿ ಸಪೋರ್ಟ್ಗೆ ಬಜರಂಗದಳಕ್ಕೆ ಜಾಗರಣ ವೇದಿಕೆಗೆ ಸಪೋರ್ಟ್ ಮಾಡೋಕ್ಕೆ, ಇನ್ನೂ ಒಂದು ಶ್ರೀರಾಮ ಸೇನೆ ಅದಕ್ಕೆ ಸಪೋರ್ಟ್ ಮಾಡೋಕ್ಕೆ ಇನ್ನೊಬ್ರು ಯಾರೋ, ಇದೆಲ್ಲ ಸಿಸ್ಟರ್ ಅಂದರೆ ದೀಸ್ ಆರ್ ಆಲ್ ಹ್ಯಾಬಿಚುವಲ್ ಅಫೆಂಡರ್ಸ್. ಈ ಕೇಡಿಗಳನ್ನ ಹಿಡಿಬೇಕು ಮೊದಲು. ಇವ್ರನ್ನ ಎತ್ತು ಒಳಗಡೆ ಕಟ್ಟಾಕಿದ್ರೆ ಇದೆಲ್ಲ ಕೃತ್ಯಗಳು ನಡೆಯಲ್ಲ. 5 ದಿನದ ಹಿಂದೆ ಇದೇ ಅಶೋಕರವರು, ಇದೇ ಪ್ರತಾಪ್ ಸಿಂಹ ಎಂತ ಹೇಳಿ ಕೆಲಸ ಮಾಡಿದ್ರಿ, ಇದೆಲ್ಲ ಸರಿ ಇಲ್ಲ, ಇದನ್ನ ನಾವು ಖಂಡಿಸ್ತೀವಿ. ಇವರೆಲ್ಲ ಮುಂದೆ ಬರಬೇಕಾಗಿತ್ತು. Yes. ಒಂದೊಂದು ಕೊಲೆಗೆ, ಒಂದೊಂದು ಹತ್ಯೆಗೆ 25 ಲಕ್ಷ ನನ್ನ ಪ್ರಶ್ನೆ ಇಷ್ಟೇ ರೀ. ಅವ್ರ ಜೇಬಿಂದ ಕೊಡಕ್ಕೆ ಹೇಳಿ. ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡೋದ್ರಿಗೆ ಬೇಲ್ ಕೊಡ್ಸೋದು ಕೂಡ ಆಡಿದ್ರಲ್ಲ, ನಾನೇ ಏನ್ ಹೋರಾಡಿದೆ. ನೈತಿಕತೆ ನಿಮ್ದು? ಸಣ್ಣ ಏನ್ ನೈತಿಕತೆ ಇಟ್ಕೊಂಡು ಮಾತಾಡ್ತೀರಿ? ಯಾರು ಸಣ್ಣ ಮಕ್ಕಳು? ಯಾಕೆ ಸಣ್ಣ ಮಕ್ಕಳಿಗೆ ತಾಯಿ ಯಾರು ಹೆಂಡತಿ ಯಾರು ಡಿಫರೆನ್ಸ್ ಗೊತ್ತಾಗುತ್ತೆ ತಾನೆ? ಅಬ್ದುಲ್ ರಜಾಕ್ ಯಾವ ಧರ್ಮ ರಕ್ಷಣೆ? ಮತ್ತಿದೇನಿದು? ಅದು ಧರ್ಮ ರಕ್ಷಣೆ. ರವಿಕುಮಾರ್ ಒಂದ್ ನಿಮಿಷ ಇರಿ. ಅದು ಧರ್ಮ. ಉದಯಗಿರಿಯಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿದವರಿಗೆ ಜಾಮೀನು ಕೊಡೋದು ಕೂಡ ಆಡ್ಸಿದ್ರಿ ನೀವು. ಜಾಮೀನು ಕೊಡೋದು ಕೂಡ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಆಯ್ತು, ಅವರನ್ನ ಅಮಾಯಕರು ಬಿಡುಗಡೆ ಮಾಡಬೇಕು ಅಂದ್ರೆ ಯಾಕೆ? ಈ ಒಂದು ವಿಷಯ ಬಿಟ್ಟು ಯಾಕೆ ಉಳಿದವ್ರ ಬಗ್ಗೆ ಅದು ರೀ ರಾಜಕಾರಣ. ಡಿಜಹಳ್ಳಿ ಕೆಜಹಳ್ಳಿ MLA ಮನೆಗೆ ಬೆಂಕಿ ಹಚ್ಚಿದ್ರೆ, ಡಿಜಹಳ್ಳಿ ಕೆಜಹಳ್ಳಿಯಲ್ಲಿ MLA ಮನೆಗೆ ಬೆಂಕಿ ಹಚ್ಚಿದವರು ಜಾಮೀನು ತಗೊಂಡು ಹೊರಗೆ ಬಂದ್ರು, ಮಾಲೆ ಹಾಕಿ ಕರೆಸ್ಕೊಂಡ್ರಿ. ಈ ಒಂದು ವಿಷಯ ಬಿಟ್ಟು, ಶಾಂತಿ ಸುವ್ಯವಸ್ಥೆ ಬಗ್ಗೆ ಮಾತಾಡ್ತೀರಾ ಬಿಟ್ಟು ಬೇರೆ ಯಾವ ವಿಷಯ ಆಗಿರ್ಲಿ ಖಂಡಿಸ್ತೀವಿ. ಯಾಕೆ ಬಿಡಬೇಕು? ಈ ಒಂದು ವಿಷಯ ಬಿಟ್ಟು ಕಾಂಪ್ರಮೈಸ್. ಕೆಜಹಳ್ಳಿ ಡಿಜಹಳ್ಳಿಯಲ್ಲಿ ಯಾಕ್ರಿ ಜಾಮೀನು ಸನ್ಮಾನ ಮಾಡಿದ್ರಿ ಅಂದ್ರೆ ಇದೊಂದು ವಿಷಯ ಬಿಟ್ಬಿಡಿ. ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮೇಲೆ ಯಾಕೆ ದಾಳಿ ಆಯ್ತು ಅದೊಂದು ವಿಷಯ ಬಿಟ್ಬಿಡಿ. ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಆಯ್ತು ಅದೊಂದು ವಿಷಯ ಬಿಟ್ಬಿಡಿ. ನಿಮಗೆ ಎಷ್ಟು ಹೇಳಿ? ಈ 3 ಕೇಸಸ್ ಬಿಟ್ಟು ಮುಂದೆ ಹೇಳಿ. ಎಷ್ಟು ಹೇಳಿ? ಈ 3 ಕೇಸಸ್ ಬಿಟ್ಟು ಮುಂದೆ ಹೇಳಿ. ಯಾವ್ದು? ಈ 3 ಕೇಸಸ್ ಬಿಟ್ಟು ಮುಂದೆ ಹೇಳಿ. ಹುಬ್ಬಳ್ಳಿ, ತಮಿಳುನಾಡು, ಒಂದ್ ನಿಮಿಷ, ಅಬ್ದುಲ್ ರಜಾಕ್ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದ ಶ್ರೀನಗರ ತನಕ ಹೇಳ್ತೀನಿ. ಕಾಶ್ಮೀರದ ಶ್ರೀನಗರದ ತನಕ ಹೇಳ್ತೀನಿ. DRDO ಸೈಂಟಿಸ್ಟ್ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದವನು RSS ನವನು. ಎಲ್ಲಿ? ಕುರುಲ್ಕರ್ RSS ನವನು. ಹೌದಾ? RSS ಸ್ಪೀಚ್ ಕೊಟ್ಟಿದ್ದಾನೆ. RSS ಕಾರ್ಯಕರ್ತ. ಸುಳ್ಳಾಗಿದ್ರೆ ದೇವರ ಮೇಲೆ ಪ್ರಮಾಣ ಮಾಡಿ. ಕಾಶ್ಮೀರ ಹತ್ಯೆ ಉರಿಯೋದಕ್ಕೆ ಕೊಡ್ತಿರೋ ಈ 26 ಜನ ಕೊಲೆ ಮಾಡಿದ್ರಲ್ಲ, ಕುರುಲ್ಕರ್ ಪಾಕಿಸ್ತಾನಕ್ಕೆ ಅವನು ಸ್ಪೈ ಮಾಡಿದ್ದು, ಅವನು RSS ಅವನು ಅಲ್ಲ ಅಂತ ಇವರು ಮತ್ತೆ ಹೇಳಿ, ನೀವ್ ಏನ್ ಶಿಕ್ಷೆ ಕೊಡ್ತಿರೋ ಇದೇ ಚಾನೆಲ್ ಮುಂದೆ ಬಂದು ಅಕ್ಸೆಪ್ಟ್ ಚಪ್ಪಲಿ ಹಾರಾಕಿ. ಯಾವ ಮುಖ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.